ನಮ್ಮ ಪ್ರತಿನಿಧಿ ಭೀಮರಾಜು ಒಂದು ವಾಕ್ ಥ್ರೂ ಮಾಡಿದ್ದಾರೆ, ಬನ್ನಿ ನೋಡೋಣ. 3 ರಾಜ್ಯಗಳ ಜೀವನಾಡಿಯಾಗಿರುವಂತಹ ತುಂಗಭದ್ರಾ ಜಲಾಶಯದ ಕ್ರಸ್ಟ್ ಗೇಟ್ಗಳು ಇವತ್ತು ಇತಿಹಾಸದ ಪುಟಗಳಿಗೆ ಸೇರುವಂತ ದಿನ ಆಗಿರುವಂತದ್ದು. ನಾವು ತುಂಗಭದ್ರಾ ಜಲಾಶಯದ ಮೇಲ್ಭಾಗದಲ್ಲಿ ಇರುವಂತದ್ದು ನಾವು ದೃಶ್ಯಗಳಲ್ಲಿ ತೋರಿಸ್ತಾ ಹೋಗ್ತೀವಿ. ಏನೋ ಈ ಒಂದು ತುಂಗಭದ್ರಾ ಜಲಾಶಯದ 33 ಕ್ರಸ್ಟ್ ಗೇಟ್ಗಳು ಏನಿದಾವೆ ಇವು ಇವತ್ತು ಸಂಪೂರ್ಣವಾಗಿ ಇಷ್ಟು ದಿನಗಳ ಕಾಲ ಜಲಾಶಯಕ್ಕೆ ಭದ್ರವಾಗಿ ಇದ್ದಿರ್ತಕ್ಕಂಥ ಒಂದು ಗೇಟ್ಗಳು ಇವತ್ತು ಇತಿಹಾಸ ಪುಟಗಳಲ್ಲಿ ಸೇರ್ತಾ ಇದಾವೆ. ಇನ್ನೊಂದು ನಾವು ಗಮನಿಸುವಂತದ್ದು ಏನಂತಂದ್ರೆ ಈ ಒಂದು ಜಲಾಶಯಕ್ಕೆ 19ನೇ ಕ್ರಸ್ಟ್ ಗೇಟ್ ಕಿತ್ತೋದ ಬಳಿಕ ಅದಾದ ಬಳಿಕ ಕೂಡ ಈ ಒಂದು 33 ಗೇಟ್ಗಳನ್ನ ಬದಲಾವಣೆ ಮಾಡಬೇಕಂತ ಹೇಳಿ ಕನ್ನಡ ಟೀಮ್ ಕೂಡ ಒಂದು ವರದಿ ಕೊಟ್ಟಿತ್ತು. ಅದರ ಬೆನ್ನಲ್ಲೇ ಕೂಡ ಇವತ್ತು 33 ಗೇಟ್ಗಳನ್ನು ಕೂಡ ಇವತ್ತು ಎಲ್ಲವನ್ನ ತೆರವು ಮಾಡಿ ಇವತ್ತು ಕೂಡಿಸುವಂತ ಕೆಲಸ ಮಾಡಿದ್ದಾರೆ. ಇನ್ನೊಂದು ನಾವು ಗಮನಿಸುವಂತ ವಿಷಯ ಏನಂತ ಹೇಳಿದ್ರೆ ಈ ಒಂದು ಕ್ರಸ್ಟ್ ಗೇಟ್ಗಳು ತೆರವು ಮಾಡಿರುವಂತದ್ದು ಇವು ಎಷ್ಟು ಕೋಟಿ ವೆಚ್ಚದಲ್ಲಿ ಆಗಿದೆ ಮತ್ತು ಎಷ್ಟು ತೂಕ ಆಗಿದೆ ಅನ್ನೋದನ್ನ ಕೂಡ ಇವತ್ತು ತುಂಗಭದ್ರಾ ಆಡಳಿತ ಮಂಡಳಿ ಕೂಡ ಸಾರ್ವಜನಿಕರಿಗೆ ಲೆಕ್ಕ ಕೊಡುವಂತ ಕೆಲಸ ಆಗ್ಬೇಕು. ಯಾಕಂತಂದ್ರೆ ಇವರು ಈ ಒಂದು ಎಷ್ಟು ಮಟ್ಟಿಗೆ ಈ ಒಂದು ಕೆಬ್ಬಣ ಅಂದ್ರೆ ಸ್ಕ್ರಾಪ್ ಅನ್ನ ಎಷ್ಟು ಅಮೌಂಟ್ಗೆ ಎಷ್ಟು ತೂಕದಲ್ಲಿ ಮಾರಾಟ ಮಾಡಿದೆ ಅಂತಂದೇಳಿ ಸಾರ್ವಜನಿಕರು ಕೂಡ ಪ್ರಶ್ನೆ ಮಾಡ್ತಾ ಇದ್ದಾರೆ. ಅವೆಲ್ಲವನ್ನು ಕೂಡ ಈಗಾಗಲೇ 52 ಕೋಟಿ ವೆಚ್ಚದಲ್ಲಿ ಕೂಡ ಸಂಪೂರ್ಣ ಕಾಮಗಾರಿ ಕೂಡ ನಡೆಯುವಂತದ್ದು. ಆದ್ರೆ ಇನ್ನೊಂದು ನಾವು ಇಲ್ಲಿ ಗಮನಿಸುವಂತದ್ದು ಏನಂತಂದ್ರೆ ಇಲ್ಲಿ ಈ ಒಂದು ಗೇಟ್ಗಳ ಅಳವಡಿಕೆಗೆ ಬಹಿರಂಗವಾಗಿ ಇದು ಸಾರ್ವಜನಿಕರ ಹಣ ಆಗಿರೋದ್ರಿಂದಾಗಿ ಎಷ್ಟು ವೆಚ್ಚದಲ್ಲಿ ಇವತ್ತು ಈ ಒಂದು ಹಣವನ್ನ ಸ್ಕ್ರಾಪ್ ಗಳನ್ನ ಮಾರಾಟ ಮಾಡಿದೆ ಅನ್ನೋದನ್ನ ಕೂಡ ಬಹಿರಂಗವಾಗಿ ಹೇಳ್ಬೇಕಂತ ಹೇಳಿ ಇದ್ರ ಸಂಬಂಧಪಟ್ಟಂತೆ ಕೂಡ ರೈತ ಸಂಘದ ಮುಖಂಡರು ಕೂಡ ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಮಾತಾಡಿಸುವಂತ ಪ್ರಯತ್ನ ಮಾಡ್ತೀನಿ. ತುಂಗಭದ್ರಾ ಆಡಳಿತ ಮಂಡಳಿ ಎಷ್ಟು ಮಟ್ಟಿಗೆ ಕೆಲಸ ಮಾಡಿದೆ, ಏನಾಗಿದೆ ಅಂತ ಹೇಳಿ ಅವರೇ ಮಾತಾಡುವಂತ ಕೆಲಸ ಮಾಡೋಣ. ಸರ್, ಆಮೇಲೆ ಹೊಸ ಚೈನಾನ ಹಾಕಿ ನಮಗೆ ಪೂರ್ಣಗೊಳಿಸಬೇಕು. ಯಾಕಂದ್ರೆ ಈ ಸುಮಾರು 12,000 ಕೋಟಿ ಅಷ್ಟು ಬೆಳೆಯನ್ನ ಬೆಳೆದು ಇವತ್ತು ಸರ್ಕಾರಕ್ಕೆ ದೇಶಕ್ಕೆ ಕೊಡ್ತಕ್ಕಂಥ ನಮ್ಮ ಟಿ ಬಿ ಡ್ಯಾಮ್ ತುಂಗಭದ್ರಾ ಮಂಡಳಿಯಲ್ಲಿ ಇರ್ತಕ್ಕಂಥದ್ದು. ಹಂಗಾಗಿ ಆ ಚೈನಾನ ಹೊಸಗೊಳಿಸಬೇಕು. ಅದ್ರ ಜೊತೆಗೆ ಈಗೇನು ಹಳೆ ಗೇಟ್ಗಳನ್ನ ತೆಗೆದು ಹೊಸ ಗೇಟ್ ಹಾಕ್ತಿದ್ರೆ ಅದು ಓಕೆ. ಆದ್ರೆ ಹಳೆ ಗೇಟ್ಗಳು ಇವು ಎಲ್ಲಿ ಸಾಕ್ತದವ? ಇವು ನಮ್ಮ ರೈತರುವೆ, ಇದು ನಮ್ಮ ಸಾರ್ವಜನಿಕರದೆ. ಇದು ಎಲ್ಲಿ ಸಾಕ್ತದೆ? ಇದು ಯಾವ ಗುಜ್ಜರಿಗೆಯರು ತಗೊಂಡಿದ್ದಾರೆ ಅಥವಾ ಯಾವ ಹಿಂದೂಸ್ತಾನ್ ಕಂಪನಿ ತಗೊಂಡಿದೆ, ಯಾವ ಜಿಂದಾಲ್ ಕಂಪನಿ ತಗೊಂಡಿದೆ ಅನ್ನೋದು ನಮಗೆ ಒಂದು ಪ್ರಶ್ನೆ ಇದೆ. ಈ ವಿಷಯವನ್ನ ಮಾಹಿತಿಯನ್ನ ನಮಗೆ ಇಲ್ಲಿವರೆಗೂ ಯಾವುದೇ ರೀತಿಯಲ್ಲಿ ಇಲಾಖೆಯವರು ಕೊಟ್ಟಿಲ್ಲ. ನಾವು ಫೋನ್ ಮಾಡಿ ಕೇಳಿದಪ್ಪ ಅಂದ್ರೆ ಆ ಚೈನೀದಷ್ಟೇ ಆಗೈತ್ರಿ ಟೆಂಡರ್ ಅಂತಾರ. ಇನ್ನು ಟೆಂಡರ್ ವಿಷಯ ಏನೋ ಅದನ್ನ ಸರಿಯಾದ ಮಾಹಿತಿಯನ್ನು ಅದು ನಮಗೆ ಯಾವ್ದೋ ರಿಕ್ವಾದಂತ ಲೆಟರ್ ಅನ್ನ ನಮಗೆ ಟೆಂಡರ್ ಲೆಟರ್ ಅನ್ನ ತೋರಿಸಿಲ್ಲ, ಮಾಹಿತಿ ಕೊಟ್ಟಿಲ್ಲ. ಆ ಮಾಹಿತಿ ಕೊಡಬೇಕು. ಇದೆಲ್ಲ ವಿಷಯನ ಮಾಹಿತಿ ಯಾರು ಕೊಡ್ಬೇಕಪ್ಪ ಅಂತಂದ್ರೆ ಆರ್.ಓ. ರೆಡ್ಡಿ ಅವರೇ ಕೊಡ್ಬೇಕು. ಅಪ್ಪ ಅಂತಂದ್ರೆ ಆರ್.ಓ. ರೆಡ್ಡಿ ಅವರೇ ನಾವು ಮತ್ತೆ ಹೋರಾಟದ ಮುಖಾಂತರ ನಿಮ್ಮನ್ನ ಮತ್ತೆ ನಾವು ಪ್ರಶ್ನೆಯನ್ನ ಕೇಳಿ ಉತ್ತರ ತಗೋಬೇಕಂತ ಸ್ಥಿತಿಯನ್ನು ಮಾಡಿಕೊಡ್ಬಾರ್ದು ಅಂತ ಹೇಳಿ ಕರ್ನಾಟಕ ರಾಜ್ಯ ಸಂಘ ತಿಳಿಸ್ತದೆ. ಏನೋ ಇದಿಷ್ಟು ಇವ್ರು ಹೇಳುವಂತದ್ದು ಏನೋ ಈಗಾಗಲೇ ಈ ಒಂದು ಸ್ಕ್ರಾಪ್ ಅನ್ನ ಯಾವ್ಯಾವ ಕಂಪನಿಗಳಿಗೆ ಕೊಟ್ಟಿದ್ದೀರಿ ಮತ್ತು ಎಷ್ಟು ಹಣಕ್ಕೆ ನೀವು ಮಾರಾಟ ಮಾಡಿದ್ರನ್ನ ಕೂಡ ಸಂಪೂರ್ಣವಾಗಿ ಮಾಹಿತಿಯನ್ನ ನಮಗೆ ಸಾರ್ವಜನಿಕರೇ ನೀಡಬೇಕು ಅಂತ ಹೇಳಿ ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಭೀಮರಾಜ್, ಫ್ರೀಡಂ ಟಿವಿ, ವಿಜಯನಗರ. 73 ವರ್ಷಗಳ ಕಾಲ ನೀರು ಶೇಖರಣೆ ಮಾಡಿದ 33 ಕ್ರಸ್ಟ್ ಗೇಟ್ಗಳನ್ನು ತೆರವು ಮಾಡಿದ್ದಾರೆ. 2024 ಆಗಸ್ಟ್ 10ರಂದು 19ನೇ ಕ್ರಸ್ಟ್ ಗೇಟ್ ಕಿತ್ತು ಹೋದ ಬಳಿಕ ಎಲ್ಲಾ ಗೇಟ್ಗಳನ್ನು ತೆರವಿಗೆ ಸೂಚಿಸಿದ್ರು ತಜ್ಞರು. ಡ್ಯಾಂ ತಜ್ಞ ಕನ್ನಯ್ಯ ನಾಯ್ಡು ಮೇರೆಗೆ 73 ವರ್ಷಗಳ ಹಳೆಯ 33 ಗೇಟ್ಗಳ ತೆರವಿಗೆ ಸೂಚನೆಯನ್ನ ಕೂಡ ನೀಡಿದ್ರು. ಹಳೆಯ ಗೇಟ್ ತೆರವು ಮಾಡಿ ಈಗ ಗುಜರಿಗೆ ಹಾಕಲಾಗಿದೆ. ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.